ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನಾಲ್ಕನೇ ಬಹುಮಾನ 5,000 ಇದ್ದಾವೆ. ಈ ತರನಾಗಿ ನಾವು ಬಹುಮಾನಗಳನ್ನು ಇಟ್ಟುಕೊಂಡು ಹಳೆಯ ಆಟಿದ್ದು ನಮ್ಮ ಪ್ರತಿ ವರ್ಷದಂತೆ ಈ ವರ್ಷಕ್ಕೂ ಈ ತರನಾಗಿ ವಿವಿಧ ಕಾರ್ಯಕ್ರಮಗಳು ಅತಿ ಚೆನ್ನಾಗಿ ನಡೆದಿದ್ದಾವೆ. ಸುತ್ತಮುತ್ತಲಿನ ಗ್ರಾಮಸ್ಥರು 43 ಟೀಮ್ಗಳು ಬಂದಿದ್ದಾವೆ. ಅತಿ ಚೆನ್ನಾಗಿ ಆಗಿ ನಮ್ಮ ಗುರುವಿನ ಕರೆಪಚ್ಚ ಮಹಾರಾಜರ ಪಾದಕ್ಕೆ ಹಣೆ ಮಣಿದು ನಮ್ಮ ಈ ಕಾರ್ಯಕ್ರಮವನ್ನು ಅತಿ ಚೆನ್ನಾಗಿ ನಡೀತಿದೆ. ನಮ್ಮ ತುಂಬ ಚಲೋ ಒಂದು ಟೀಮಿಗೆ 6 ಜನ ರೀ, 12 ಇತ್ತಾಗಾರು ಹತ್ತಾಗಾರು 12. ನಾವು ಇಲ್ಲೆಲ್ಲ ಇದು ಬಂದು ಹೋಗ್ಯಾವ್ರಿ, ನಮಗೂ ಆಗಿಲ್ಲ. ಹತ್ತಾಗ ಇದ್ರ ಕಡೆ ಆಗ್ಯಾವ್ರಿ, ನಮ್ಮ ಪರ್ಸಲಿಗೆ ಕಡೆವರಲ್ಲಿ ಲಕ್ಷ ಕಡೆ ಹೋಗಿಗೆ ಬಂದೇವ್ರಿ. ಇದನ್ನ ಕಲಿತು ನಾವು ಒಂದು 6 ವರ್ಷ ಆಯ್ತು. 6 ವರ್ಷ ಪುರಾಣ ರೀ ಹೇಳ್ಕೊಡ್ತೀವಿ. ನಮಗೂ ಹೇಳ್ಕೊಡ್ತಿದ್ರೆ ಹಿರಿಯರ್ ನೋಡಿ ಕಲ್ತೇವೆ. ಗಾಳವರೆಗೂ ನಾವು ಈ ಪಗಡಿ ಪಂದ್ಯಾಟಗಳನ್ನು ಆಡ್ತಾ ಬಂದಿದ್ದೀವಿ. ಹಲವಾರು ಗ್ರಾಮಗಳಲ್ಲಿ ಪ್ರೈಸ್ಗಳನ್ನು ಕೂಡ ಮಾಡಿದ್ದೀವಿ. ಆದರೆ ಈ ಕಮಲಾ ಗ್ರಾಮದಲ್ಲಿ ಕೂಡ ಒಂದು ಹೋದ ವರ್ಷ ನಾವು ಪ್ರೈಸ್ ಮಾಡಿದ್ದೀವಿ, ಫಸ್ಟ್ ಮಾಡಿದ್ದೀವಿ. ಇಲ್ಲಿ ಅದ್ಭುತವಾಗಿ ಆಟ ಆಡಿಸ್ತಾರೆ. ಅಂದರೆ ಇನ್ನೊಂದು ಈ ಪಗಡಿ ಪುರಾತನವಾದಂಥ ಒಂದು ಅದ್ಭುತವಾದ ಆಟ ಇದೆ. ಈ ಆಟ ಗೊತ್ತಿದ್ದವರಿಗೆ ಗೊತ್ತಿರೋರು ಏನು ಗೊತ್ತಾಗಲ್ಲ. ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ಶ್ರೀ ಕರಿಯಪ್ಪಜ್ಜನವರ ಒಂದು ದಿನ, ನಿನ್ನೆಯ ದಿನ ಶ್ರೀ ಕರಿಯಪ್ಪಜ್ಜನವರ ನಿಮಿತ್ತವಾಗಿ ಈ ಪಗಡಿ ಪಂದ್ಯಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 40ರಿಂದ 50 ಟೀಮ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವು. ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಡಳಿತಾಂಶದಿಂದ ಗುರುಮಠದ ವಿಶ್ವವಿದ್ಯಾಲಯದ ವಿಷಯ ಏನಪ್ಪ ಅಂತಂದ್ರೆ ಅಸಮಾನತೆ ಹೋಗದೆ ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಗುರಿ ಇರ್ತಕ್ಕಂಥದ್ದು ಜಾತ್ಯತೀತ ಸಮಾಜ, ಸಮಾಜ, ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಸಿಗ್ತಕ್ಕಂಥದ್ದು ಆಗಬೇಕು. ಇದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈಗ ವಿದ್ಯೆ ಬರಬೇಕಲ್ಲ. ಒಂದು ಕಾಲದಲ್ಲಿ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ. ನಿಮ್ಮ ಹಿಂದಿನ ಜನ್ರೇಷನ್ನು ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತ? ನನಗೆ ಇರಲಿಲ್ಲ, ನಮ್ಮ ಹಿಂದಿನ ಜನ್ರೇಷನ್ ಇರಲಿಲ್ಲ. ನಾನು ವಿದ್ಯಾವಂತನಾದೆ. ನಾವು ವಿದ್ಯಾವಂತನಾದ್ರಿಂದ ಮುಖ್ಯಮಂತ್ರಿ ಆಗಲಿಕ್ಕೂ ಸಾಧ್ಯ ಆಯಿತು. ಒಂದು ವೇಳೆ ವಿದ್ಯಾವಂತನಾಗದೆ ಹೋಗಿದ್ರೆ ನಾವು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಎಲ್ರಿಗೂ ಅವಕಾಶ ಸಿಗಬೇಕು. ವಿದ್ಯೆ ಇದೆಯಲ್ಲ, ಯಾರ ಅಪ್ಪರ ಮನೆ ಸೊತ್ತಲ್ಲ. ಅವಕಾಶ ಸಿಗಬೇಕು ಅಷ್ಟೇ. ವಿದ್ಯೆ ಕಲಿಯೋದು ಕೇವಲ ಬದುಕಕ್ಕೋಸ್ಕರ ಅಲ್ಲ, ಸಮಾಜ ಬದಲಾವಣೆ ಮಾಡಲಿಕ್ಕೆ, ವೈಚಾರಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಲಿಕ್ಕೆ, ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಲಿಕ್ಕೆ, ಆ ಮೂಲಕ ಸ್ವಾಭಿಮಾನಿ ಜೀವನವನ್ನು ನಡೆಸಲಿಕ್ಕೆ. ಇದು ಆದಾಗ ಮಾತ್ರ ನಾವು
ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸಂಗೊಳ್ಳಿ ರಾಯಣ್ಣ ಅಂದ್ರೆ ಸಂಗೊಳ್ಳಿ ರಾಯಣ್ಣ ನಿನ್ನಂಗಿದ್ದಿಲ್ಲ ಅಂದ್ರೆ ಹೇಳಕ್ಕೆ ಸರ್ಕಾರದ ಅಧ್ಯಕ್ಷರಿಂದ ಅವರ ಅಧ್ಯಕ್ಷತೆಯೊಳಗೆ ಇದನ್ನು ಅಪ್ರೂವ್ ಕೊಟ್ಟ ಮೇಲೆ ಈ ವರ್ಕ್ ಸ್ಟಾರ್ಟ್ ಮಾಡಿ ಈ ವರ್ಕಿನ ಭೂಮಿ ಪೂಜೆ ಈಗ ಅದು ಏನು ಸಂಗೊಳ್ಳಿ ರಾಯಣ್ಣನ ಏನು ಕೆರೆ ಒಳಗೆ ಪುಣ್ಯಭೂಮಿ ಒಳಗೆ ಅದನ್ನು ಕೆರೆ ಮೂರ್ತಿ ಉದ್ಘಾಟನೆ ಇದು ಮ್ಯೂಸಿಯಂ ಉದ್ಘಾಟನೆ ಇದನ್ನು ಕಂಪ್ಲೀಟ್ ಉದ್ಘಾಟನೆ ಮಾಡ್ಬೇಕಂತ ಮಾಡಿದ್ದೀವಿ. ಇಲ್ಲ ಈಗ ಇದನ್ನು ಒಂದ್ಸತಿ ಇದನ್ನ ಪೂಜೆ ಮಾಡ್ತೀವಿ. ಇದ್ರ ಜೊತೆಗೆ ಇನ್ನೊಂದು ಎಡಿಷನಲ್ ನಾವು ಇಟ್ಕೊಂಡಿದ್ವಿ. ಏನಂದ್ರೆ ಕನಿಷ್ಠ ಒಂದು 20 ಕೋಟಿ ಒಳಗೆ ಈ ಖಾನಾಪುರ ನಂದಗಡ ಗ್ರಾಮದಲ್ಲಿ ನಿರ್ಮಾಣ ಆಗ್ತಾರೆ ಬರೋ ಏನು ವೀರಭೂಮಿ ಇದೆ ಮ್ಯೂಸಿಯಂ ಇಲ್ಲಿ ಪರಿಷ್ಕೃತ ಕಾಂಪೌಂಡು ವಾಲು ಸ್ಟೋನು ಇವನ್ನೆಲ್ಲವನ್ನ ಕೆಲವೊಂದಿಷ್ಟು ಬದಲಾವಣೆ ಇದನ್ನು ಹೊಸದು ಮತ್ತು ನಂದಗಡದೊಳಗೆ ನಮ್ಮ ನಂದಗಡ ವೀರಭೂಮಿ ಒಳಗೆ 7,95,00,000 ಈ ವಸ್ತು ಸಂಗ್ರಹಾಲಯ ಮತ್ತು ಸಂಶೋಧನಾ ಕೇಂದ್ರ ಇಲ್ಲೆಲ್ಲ ಪ್ರಾರಂಭ ಮಾಡಬೇಕು ಅಂತಂದು ಇದನ್ನ ಮತ್ತು ವೀರಭೂಮಿಯಲ್ಲಿ ಸಂಸ್ಕೃತಿ ಚಟುವಟಿಕೆಗಳಿಗೆ ಪ್ರಬಂಧ ಸ್ಪರ್ಧೆ ನಾಟಕ ಚಿತ್ರಕಲೆ ಇತ್ಯಾದಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅದಕ್ಕೆ 1,24,00,000 ಇಟ್ಕೊಂಡಿದ್ವಿ. ಜಿಲ್ಲೆದು ಸಮೀಕ್ಷೆ ವಿವರ ಹೆಂಗಿದೆ ಅಂದರೆ 5,34,00,000 ಜನಸಂಖ್ಯೆ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಒಟ್ಟು ರಾಜ್ಯದಲ್ಲಿ. ಬೆಂಗಳೂರು ನಗರದೊಳಗೆ 41,00,000 ಜನ ಭಾಗವಹಿಸಿದರು. 1,45,00,000 ಬೆಂಗಳೂರು ಜನಸಂಖ್ಯೆ, ಅದರೊಳಗೆ 41,00,000 ಜನ ಭಾಗವಹಿಸಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಕನಿಷ್ಠ 4,93,00,000 ಜನಸಂಖ್ಯೆ ಭಾಗವಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 44,11,331 ಜನರು ಸಮೀಕ್ಷೆ ಪೂರ್ಣಗೊಂಡೈತೆ. थ्रू जॉब मिली, उसका ऑन बोर्ड होना, उसकी रजिस्ट्री होनी, उसको एक्सेस करना है तो हम आसानी से एक्सेस कर सके ऐसे व्यवस्था उपलब्ध होती है। और इसलिए मैं मानता हूँ कि नेशनल कैरियर सर्विस पोर्टल के साथ जुड़ के जब एज ए एजेंसी अपनी वैकेंसी को फ्लोट करते हैं तो म्यूचुअल बेनिफिट नेशनल कैरियर सर्विस पोर्टल तो एक मीडिएटर है, एक प्लेटफॉर्म है, लेकिन एम्प्लॉयज़ और एम्प्लॉयर दोनों के बीच में एक मीडिएटर के रूप में, कॉमन प्लेटफॉर्म के रूप में एक महत्वपूर्ण भूमिका अदा कर सकते हैं। कैरियर सर्विस पोर्टल में आपको कौन चाहिए वो लोग मिलेंगे, क्योंकि इसी में एम्प्लॉयज़ एंड एम्प्लॉयज़ दोनों एक साथ जुड़ते हैं। एंड आपको कौन चाहिए वो मिलेंगे एंड लोगों को क्या चाहिए वो भी इसी से आप जुड़ सकते हैं। इसीलिए मैं आपको वेलकम करती हूँ, हमारे साथ आप जुड़े हैं। एंड बहुत सारे प्राइवेट पार्टनर्स हमारे साथ जुड़े हैं, ऐसे आप भी जुड़े हैं, बहुत बहुत धन्यवाद। एंड साथ मिलकर काम करेंगे एंड लोगों को अच्छा सुविधा देने के लिए गिग एंड प्लेटफॉर्म वर्कर्स
like they are working extra hours. He may be working in the morning in different private firm, and in the evening till late night he is working for Zomato. That's why he is working late hours also. He should get a social security and also the security. That's why we feel Government of India is with you, and let us work with you. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.